ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಅಭಿವೃದ್ಧಿ ಕ್ರಮಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ಏನಪ್ಪ ಅಂತಂದರೆ ಅವು ಯಾವ್ಯಾವ ಪಾಯಿಂಟ್ಸ್ಗಳು ಬರ್ತವೆ ಅದರಲ್ಲಿ ಅಂತ. ಒಂದನೇದು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕ್ರಮಗಳಲ್ಲಿ ಫಸ್ಟ್ ಒನ್ ಏನಿದೆಪ್ಪ ಅಂದರೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ ಅಂತ ಇದೆ. ರಾಷ್ಟ್ರೀಯ ಆಯೋಗದ ನೇಮಕ ಇದೆ. ನೋಡಿ, ಫಸ್ಟ್ ಪಾಯಿಂಟ್ ಏನಪ್ಪ ಇಲ್ಲ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಜಾತಿಗಳ ಕಲ್ಯಾಣಕ್ಕಾಗಿ ಪರಿಶಿಷ್ಟ ಜಾತಿಗಳಿರ್ಬೋದು, ಪರಿಶಿಷ್ಟ ಪಂಗಡಗಳಿರ್ಬೋದು, ಆ ಪಂಗಡಗಳ ಮತ್ತು ಜಾತಿಗಳ ಕಲ್ಯಾಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಆಯೋಗಗಳನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದೆ. ಆದರೆ ನಾನು ಈ ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದಾಗೆ ಅಥವಾ ಎರಡನೇ ಲೆಸನ್ನಲ್ಲಿ ಹೇಳಿದಾಗೆ ಕೆಲವೊಂದು ಹಿಂದುಳಿದ ವರ್ಗಗಳ ಆಯೋಗಗಳಿದ್ದಾವೆ. ನಾಗನಗೌಡ ಆಯೋಗ ಇರ್ಬೋದು, ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಈ ರೀತಿಯಾಗಿ ಇನ್ನು ಹಲವಾರು ಹಿಂದುಳಿದ ಆಯೋಗಗಳಿದ್ದಾವೆ. ಅದರಂಗೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗಗಳನ್ನು ನೇಮಕ ಮಾಡಬೇಕು. ಇವುಗಳ ಮೂಲಕ ಅವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳೇನು, ಹೌದಾ, ಅವರು ಯಾವ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ, ಯಾವ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅದನ್ನು ತಿಳ್ಕೊಂಡು ಅಥವಾ ಇಡೀ ಭಾರತ ದೇಶದಲ್ಲಿ ಎಷ್ಟು ಮಟ್ಟಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿದ್ದಾವೆ, ಅವು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾವೆ, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು ಯಾವುವು, ಹೌದಾ, ಈ ರೀತಿಯಾಗಿ ಇವುಗಳೆಲ್ಲವನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ರಾಷ್ಟ್ರೀಯ ಆಯೋಗವನ್ನ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೋಸ್ಕರ ಅವುಗಳ ಭದ್ರತೆಯನ್ನು ರಕ್ಷಣೆಗಾಗಿ ಏನು ಮಾಡಬೇಕು, ಒಂದು ಕೇಂದ್ರ ಸರ್ಕಾರ ಒಂದು ಆಯೋಗವನ್ನು ಪ್ರಾರಂಭ ಮಾಡಬೇಕು, ಆಯೋಗವನ್ನು ನೇಮಕ ಮಾಡಬೇಕು. ಆಯೋಗ ನೇಮಕ ಮಾಡಿದ್ರಿಂದ ಏನಾಗ್ತಾ ಇದೆ, ಆ ಪರಿಶಿಷ್ಟ ಜಾತಿಗಳ ಮತ್ತು ಅವರ ಕಲ್ಯಾಣಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಏನು ಮಾಡುತ್ತೆ, ಈ ಆಯೋಗ ಹಲವಾರು ರೀತಿಯ ಅಧ್ಯಯನವನ್ನ ಮಾಡಿ ಇಡೀ ಭಾರತ ದೇಶಾದ್ಯಂತ ಅಧ್ಯಯನವನ್ನ ಮಾಡಿ ಅದರ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಅವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳು ಯಾವುವು ಮತ್ತು ಯಾವ ಸೌಕರ್ಯಗಳಿಂದ ಯಾವ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಇನ್ನೂ ಸಿಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ನೆಕ್ಸ್ಟು ಎರಡನೇದು ಶೈಕ್ಷಣಿಕ ಅವಕಾಶಗಳಂತ ಇದೆ. ಶೈಕ್ಷಣಿಕ ಅವಕಾಶಗಳು ಅಂತ ಸೆಕೆಂಡ್ ಪಾಯಿಂಟ್ ಇದೆ. ನೋಡ್ರಿ, ಈ ರಾಷ್ಟ್ರೀಯ ಆಯೋಗ ಅನ್ನೋದು ಏನ್ ಮಾಡ್ತಾ ಇದೆ, ಅಥವಾ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಶೈಕ್ಷಣಿಕ ಅವಕಾಶಗಳು ಕೂಡ ಒಂದಾಗಿದೆ. ಹೇಗೆಪ್ಪ ಅಂದ್ರೆ ರಾಷ್ಟ್ರೀಯ ಆಯೋಗದ ನೇಮಕಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಶೈಕ್ಷಣಿಕ ಸಮಸ್ಯೆ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿ ಯಾವುದು 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಮತ್ತು ಎಷ್ಟು ಮಟ್ಟಿಗೆ ಅವರಲ್ಲಿ ಅಕ್ಷರಸ್ಥರಿದ್ದಾರೆ ಅನಕ್ಷರಸ್ಥರಿದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಮತ್ತು ಸ್ತ್ರೀ ಮತ್ತು ಸ್ತ್ರೀಯರಲ್ಲಿ ಎಷ್ಟು ಪರ್ಸೆಂಟ್ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಅಥವಾ ಅಕ್ಷರಸ್ಥರಾಗಿದ್ದಾರೆ, ಹಾಗೆ ಪುರುಷರಲ್ಲಿ ಎಷ್ಟು ಪರ್ಸೆಂಟ್ ಅಕ್ಷರಸ್ಥರಿದ್ದಾರೆ ಅನಕ್ಷರಸ್ಥರಿದ್ದಾರೆ, ಅವುಗಳೆಲ್ಲ ಏನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಈ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಶೈಕ್ಷಣಿಕ ಅವಕಾಶಗಳಿಗೆ ಏನು ಮಾಡಬೇಕು, ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಏನು ಮಾಡಬೇಕು, ಈ ಶೈಕ್ಷಣಿಕ ಅವಕಾಶಗಳನ್ನು ಕೊಟ್ಟು ಅದಕ್ಕೆ ಒಂದು ವಿಶೇಷವಾದ ಮಹತ್ವವನ್ನು ಸೂಚಿಸಬೇಕು. ಅದನ್ನು ಕೊಟ್ಟಾಗ ಮಾತ್ರ ಏನಾಗ್ತದೆ ಇಲ್ಲಿ ಅಂತಂದರೆ ಇವರನ್ನ ಹಲವಾರು ರೀತಿಯ ಅಭಿವೃದ್ಧಿಯನ್ನು ಮಾಡ್ಬೋದು, ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಯಾರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನ ಅಥವಾ ಬುಡಕಟ್ಟಿನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನಾಂಗಗಳನ್ನು, ಬುಡಕಟ್ಟಿನವರನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಅವರು ಶಿಕ್ಷಣದಲ್ಲಿ ಮುಂದುವರಿತಾ ಹೋಗ್ತಾರೆ. ಅದಕ್ಕಾಗಿ ವಿಶೇಷ ಮಹತ್ವವನ್ನು ನೀಡಬೇಕು, ಅದಕ್ಕಾಗಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಯಾಕಪ್ಪ ಅಂತಂದರೆ ಸ್ಕೂಲ್ಗಳು ಅವರು ಇರೋ ಪ್ಲೇಸಿಂದ ಸ್ವಲ್ಪ ದೂರದಲ್ಲಿರ್ತವೆ, ಅದಕ್ಕೆ ಅಥವಾ ಊರು ಬಿಟ್ಟು ಊರಿಗೆ ಹೋಗಬೇಕಾಗಿರುತ್ತೆ. ಆ ಪರಿಸ್ಥಿತಿಗೋಸ್ಕರ ಏನು ಮಾಡ್ತಾರೆ, ಶಿಕ್ಷಣ ವಂಚಿತರಾಗ್ತಾರೆ.
ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿಯನ್ನು ಹೊಂದೋದಿಲ್ಲ, ಶೈಕ್ಷಣಿಕವಾಗಿ ಸರಿಯಾದ ಅವಕಾಶಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಬೇಕು, ಅದಕ್ಕಾಗಿಯೇ ಅವರು ಇರ್ತಕ್ಕಂಥ ಪ್ಲೇಸಲ್ಲಿನೇ ಒಂದು ಶಾಲೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಸರಿಯಾದ ಶೈಕ್ಷಣಿಕವಾಗಿ ಅವಕಾಶಗಳನ್ನು ನೀಡಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಆ ಶಿಕ್ಷಣ ಯಾವ ರೀತಿಯಾಗಿರ್ಬೇಕಪ್ಪ ಅಂದರೆ ಉಚಿತ ಶಿಕ್ಷಣವನ್ನು ಕೊಡಬೇಕು, ಉಚಿತ ಪುಸ್ತಕಗಳನ್ನು ಕೊಡಬೇಕು ಮತ್ತು ಲೇಖನ ಸಾಮಗ್ರಿಗಳನ್ನು, ಕೇವಲ ಓದಲಿಕ್ಕೆ ಪುಸ್ತಕಗಳನ್ನು ಕೊಡೋದಷ್ಟೇ ಅಲ್ಲ, ಬರ್ಕೊಳ್ಳೋದಕ್ಕೆ ಕೂಡ ಲೇಖನ ಸಾಮಗ್ರಿಗಳನ್ನು ಯಾವುದು ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ನೋಟ್ ಪುಸ್ತಕಗಳಿರ್ಬೋದು, ಈ ರೀತಿಯಾಗಿ ಅಂಥ ಸಾಮಗ್ರಿಗಳನ್ನು ಕೊಡಬೇಕು ಮತ್ತು ಶಾಲೆಗಂತಲೇ ತಕ್ಕಂತಹ ಸಮವಸ್ತ್ರಗಳನ್ನು, ಯೂನಿಫಾರ್ಮ್ಗಳನ್ನು ಕೂಡ ಕೊಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಇಷ್ಟು ಅಲ್ಲದೆ ಅವ್ರಿಗೋಸ್ಕರ ಏನು ಮಾಡಬೇಕು, ಯಾವುದು ವಿದ್ಯಾರ್ಥಿ ವೇತನ ಅನ್ನೋದನ್ನು ಕೂಡ ಕೊಡಬೇಕು. ಯಾಕಪ್ಪ ಅಂದರೆ ಅವ್ರ ಕುಟುಂಬ ಆರ್ಥಿಕವಾಗಿ ಹಿಂದುಳಿದಿತ್ತಪ್ಪ ಅಂತಂದರೆ ಈ ವಿದ್ಯಾರ್ಥಿ ವೇತನದಿಂದಾದರೂ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಒಂದು ಸ್ವಲ್ಪ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡ್ಬೋದು ಮತ್ತು ಶೈಕ್ಷಣಿಕ ಸಾಲದ ವ್ಯವಸ್ಥೆಯಲ್ಲಿ ಸೌಲಭ್ಯವನ್ನು ಕೂಡ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಯಾವುದು ಸ್ಟಡಿ ಲೋನ್ ಅಂತ ತೆಗೆಸ್ತೀವಿ ನಾವು, ಹೌದಾ? ಹಾಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಸಾಲದ ಸೌಲಭ್ಯವನ್ನು ಕೂಡ ಒದಗಿಸಿಕೊಡ್ಬೇಕು. ಮಧ್ಯಾಹ್ನದ ಊಟ ಅಂತ ಕರಿತೀವಿ, ಬಿಸಿ ಊಟ ಅಂತ ಪ್ರಾರಂಭ ಮಾಡಿದ್ದಾರೆ. ಆ ರೀತಿಯಾಗಿ ಉಪಹಾರಗಳನ್ನು, ಮಧ್ಯಾಹ್ನದ ಊಟಗಳನ್ನು ಸ್ಟಾರ್ಟ್ ಮಾಡಬೇಕು ಮತ್ತು ಉಚಿತ ಆಹಾರ ಮತ್ತು ವಸತಿ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಡ್ಬೇಕು. ಅವರಿಗೆ ಯಾವುದು ಹಾಸ್ಟೆಲ್ಗಳನ್ನು ಕೊಡುವುದರ ಮೂಲಕ, ಹಾಸ್ಟೆಲ್ಗಳನ್ನು ಅದರಲ್ಲಿ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯುವುದರ ಮೂಲಕ ಈ ರೀತಿಯಾಗಿ ಏನು ಮಾಡ್ತಾ ಹೋಗಬೇಕು, ಆಹಾರ ಮತ್ತು ವಸತಿ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡಬೇಕು. ಅಷ್ಟೇ ಅಲ್ಲದೆ ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ಸ್ಥಾನಗಳ ಮೀಸಲಾತಿಗಳನ್ನು ಕೂಡ ಕೊಡಬೇಕು. ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜಸ್ ಆಗಿರ್ಬೋದು, ಅಥವಾ ಯಾವುದು ಪ್ರೈವೇಟ್ ಸ್ಕೂಲ್ಗಳಾಗಿರ್ಬೋದು, ಅಥವಾ ಏಡೆಡ್ ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಇವುಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈ ಜಾತಿಯವರಿಗೆ ಇಂತಿಷ್ಟು ಮೀಸಲಾತಿ ಅಂತ ಇಡಬೇಕು. ಅಂದಾಗ ಮಾತ್ರ ಅವರು ಶಿಕ್ಷಣ ವಂಚಿತರಾಗೋದಿಲ್ಲ. ಶೈಕ್ಷಣಿಕವಾಗಿ ಹಲವಾರು ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಂಡವರಾಗಿ ಅಥವಾ ಶೈಕ್ಷಣಿಕವಾಗಿ ಮುಂದುವರೆದಿರ್ತಕ್ಕಂಥವರಾಗ್ತಾರೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಅಂತ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ಬೋದು. ನೆಕ್ಸ್ಟು ಥರ್ಡ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಆರ್ಥಿಕ ಅವಕಾಶಗಳ ವಿಸ್ತರಣೆ ಹೇಳ್ತಿದ್ದಾರೆ. ಆರ್ಥಿಕ ಅವಕಾಶಗಳ ವಿಸ್ತರಣೆ. ಆರ್ಥಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಕೂಡ ಏನು ಮಾಡ್ಬೋದು, ಅವಕಾಶಗಳನ್ನು ಕೂಡ ಯಾವುದು ಕೊಡಬೇಕು. ಅಷ್ಟೂ ಅಲ್ಲದೆ ಅಂಥ ಅವಕಾಶಗಳನ್ನ ವಿಸ್ತರಣೆ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಯಾಕಂದ್ರೆ ಈ ಜಾತಿಗಳೇನಾಗಿದ್ದಾವೆ ಅಥವಾ ಈ ಪಂಗಡದವರು, ಈ ಕುಟುಂಬಗಳೇನಾಗಿದ್ದಾವೆ ಅಂದರೆ ಸಮಾಜದಲ್ಲಿ ಅವರನ್ನ ಸಪ್ರೇಟ್ ಅಂತಲೇ ಗುರುತಿಸಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಶೈಕ್ಷಣಿಕವಾಗಿ ವಂಚಿತರಾಗ್ತಾ ಇದ್ದಾರೆ, ಆರ್ಥಿಕವಾಗಿ ವಂಚಿತರಾಗ್ತಾ ಇದ್ದಾರೆ, ರಾಜಕೀಯವಾಗಿ ವಂಚಿತರಾಗ್ತಾ ಇದ್ದಾರೆ, ಧಾರ್ಮಿಕವಾಗಿ ವಂಚಿತರಾಗ್ತಾ ಇದ್ದಾರೆ. ಈ ರೀತಿಯಾಗಿ ಸರ್ವತೋಮುಖವಾಗಿ ಅವರು ವಂಚಿತರಾದರೆ ಯಾವ ರೀತಿಯಿಂದ ಕೂಡ ಅವರು ಮುಂದುವರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಶೈಕ್ಷಣಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಕೂಡ ಕೊಟ್ಟರು ಮತ್ತು ಆರ್ಥಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡೋದಷ್ಟೇ ಅಲ್ಲದೆ ಅವುಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋದರು, ವಿಸ್ತರಣೆ ಮಾಡ್ತಾ ಹೋದರು. ಹೌದಾ? ಹೇಗಪ್ಪ ಅಂತಂದರೆ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳೇನಾಗಿದ್ದಾವೆ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸೋದಕ್ಕೋಸ್ಕರ, ಆರ್ಥಿಕವಾಗಿ ಅವರನ್ನು ಬಲಪಡಿಸೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಸಂವಿಧಾನದಲ್ಲಿ ಮೀಸಲಾತಿಗಳ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಯಾವಪ್ಪ ಅವು ಅಂತಂತಂದರೆ ಇವರು ಏನು ಮಾಡ್ತಾ ಹೋಗ್ತಾ ಇದ್ದಾರೆ, ಅವಕಾಶಗಳನ್ನು ನೀಡಲು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಉದಾಹರಣೆಗೆ ಯಾವುದಪ್ಪ ಅಂತಂದರೆ ಭೂರಹಿತರಿಗೆ, ಪರಿಶಿಷ್ಟ ಜಾತಿಗಳಿಗೆ ಉಚಿತ ಭೂಮಿಯನ್ನು ನೀಡಲಾಗುತ್ತೆ. ಭೂಮಿ ಇಲ್ಲದೆ ಇರ್ತಕ್ಕಂಥ ಪರಿಶಿಷ್ಟ ಜಾತಿಗಳಿಗೆ ಉಚಿತವಾಗಿರ್ತಕ್ಕಂಥ ಭೂಮಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಭೂ ಸುಧಾರಣಾ ಕ್ರಮಗಳ ಮೂಲಕ ಭೂ ಮಾಲೀಕತ್ವದ ಅವಕಾಶವನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ. ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು, ಆರ್ಥಿಕ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಭೂಮಿ ಇರಲಾರ್ದವರಿಗೆ ಉಚಿತವಾಗಿ ಭೂಮಿಯನ್ನು ಕೊಡುವಂಥದ್ದು ಮತ್ತು ಆ ಭೂಮಿಗೆ ಅವರನ್ನೇ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಇನ್ನು ಇಷ್ಟು ಅಲ್ಲದೆ ಯಾವುದಕ್ಕಪ್ಪ ಅಂತಂದರೆ ಭೂ ಸುಧಾರಣಾ ಕ್ರಮಗಳ ಮಾಲೀಕತ್ವದ ಮೂಲಕ ಅವಕಾಶಗಳನ್ನು ನೀಡಲಾಗ್ತದೆ ಮತ್ತು ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಬಡ ರೈತರಿಗೆ ಉಚಿತವಾಗಿ ಬಿತ್ತನೆ ಬೀಜಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆ. ಅಂದರೆ ಈ ಬೀಜ
ಬೀಜಗಳನ್ನು ನೀಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಅಥವಾ ಕೃಷಿ ಉಪಕರಣಗಳನ್ನು ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಯಾವುದು ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಈ ರೀತಿಯಾಗಿ ಅವು ಯಾವುದು ಅವರಿಗೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಅವರಿಗೆ ಕೊಡ್ತಾ ಬಂದ್ವಿ ಅಂದರೆ ಅವರಿಗೆ ಆರ್ಥಿಕ ಅವಕಾಶಗಳನ್ನು ವಿಸ್ತರಣೆ ಮಾಡೋದಷ್ಟೇ ಅಲ್ಲದೆ ಅವ್ರಿಗೆ ಏನು ಮಾಡೋದು, ಆರ್ಥಿಕವಾಗಿ ಅವರು ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆ. ಆದರೆ ಇವಾಗ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಯಾವುದಿದೆ, ಒಂದು ಯೋಜನೆ ಇದೆ. ಉಳುವವನೇ ಭೂಮಿಯ ಒಡೆಯ. ಅವನು ಯಾರ್ದೋ ಹೊಲದಲ್ಲಿ ಅವನು ಒಂದು ಸ್ವಲ್ಪ ತುಂಬ ವರ್ಷಗಳಿಂದ ಏನಾದರೂ ದುಡಿತಾ ಬಂದರೆ ಅವನನ್ನು ಆ ಭೂಮಿನ ಅವನು ಉಳುಮೆ ಮಾಡ್ತಾ ಇದ್ದಾರೆ ಅಂದರೆ ಅವನದೇ ಆ ಭೂಮಿ ಅನ್ನೋ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಥವಾ ಒಂದು ಯೋಜನೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ನೋಡ್ಬೋದು. ಹೌದಾ? ಯಾಕಪ್ಪ ಅಂತಂದರೆ ಭೂಮಿ ಇಲ್ಲದೆ ಇರೋಕ್ಕೋಸ್ಕರ ಅವನು ಬೇರೆ ಭೂಮಿಯಲ್ಲಿ ಬಂದು ಹಲವಾರು ವರ್ಷಗಳಿಂದ ದುಡಿತಾ ಇದ್ದಾನೆ. ಹೌದು, ಕೂಲಿ ಕೆಲಸವನ್ನೇ ಮಾಡ್ತಾ ಇದ್ದಾನೆ, ಆದರೂ ಕೂಡ ಅವನು ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದುತ್ತಾ ಇಲ್ಲ. ಅದಕ್ಕೋಸ್ಕರ ಅವರನ್ನು ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಅಥವಾ ಆರ್ಥಿಕವಾಗಿರ್ತಕ್ಕಂಥ ಅವಕಾಶಗಳನ್ನು ಅವನಿಗೆ ಕಲ್ಪಿಸಿಕೊಡ್ಬೇಕು, ಅಥವಾ ಇರ್ತಕ್ಕಂಥ ಅವಕಾಶಗಳನ್ನು ಇನ್ನೂ ವಿಸ್ತರಣೆ ಮಾಡಬೇಕಪ್ಪ ಅಂತಂದರೆ ಅವರು ಒಂದು ಆರ್ಥಿಕವಾಗಿ ಒಂದು ಸ್ಥಾನಕ್ಕೆ, ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಬಂದು ತಲುಪಬಹುದು ಅನ್ನೋ ಒಂದು ಉದ್ದೇಶದಿಂದ ಏನಾಗ್ತಾ ಇದೆ, ಆರ್ಥಿಕ ಅವಕಾಶಗಳನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟು ಯಾವುದು, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಪಶು ಸಾಕಾಣಿಕೆ. ಹೌದಾ? ಈ ರೀತಿಯಾಗಿ ಯಾವುದು ಮತ್ತು ಹಲವಾರು ಪಶುಸಂಗೋಪನೆ, ಅವರಲ್ಲಿ ಏನಾದರೂ ಕರಕುಶಲ ಕಲೆಗಳಿತ್ತಪ್ಪ ಅಂತಂದರೆ ಅವುಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಹಾಗೂ ನೇಕಾರಿಕೆ ಇರ್ಬೋದು. ಹೀಗೆ ಹಲವಾರು ರೀತಿಯಾಗಿ ಏನು ಮಾಡೋದು, ಅವರನ್ನು ಆರ್ಥಿಕವಾಗಿ ಬಲಪಡಿಸ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿಕೊಡೋದಷ್ಟೇ ಅಲ್ಲದೆ ಆ ಅವಕಾಶಗಳನ್ನು ವಿಸ್ತರಣೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ 4th ಪಾಯಿಂಟ್ ಬಂದ್ಬಿಟ್ಟು ಯಾಕಪ್ಪ ಅಂದರೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿಯನ್ನು ಕೂಡ ಕೊಡಬೇಕು. ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಏನ್ ಮಾಡಬೇಕು, ಉದ್ಯೋಗ ಅವಕಾಶಗಳನ್ನು ವಿಸ್ತರಣೆ ಮಾಡೋದಷ್ಟೇ ಅಲ್ಲದೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡ್ತಿರಲ್ಲ, ಅದರಲ್ಲಿ ಏನು ಮಾಡಬೇಕು, ಈ ಜಾತಿಯವರಿಗೆ, ಈ ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನು ಮಾಡಬೇಕು, ಇಂತಿಷ್ಟು ಮೀಸಲಾತಿ ಅನ್ನೋದನ್ನ ಜಾರಿಯಲ್ಲಿ ತರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅವರು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸೋದಕ್ಕೋಸ್ಕರ ಸಂವಿಧಾನವು ಹಲವಾರು ರೀತಿಯ ಮೀಸಲಾತಿ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಪರಿಶಿಷ್ಟ ಜಾತಿಗಳಿಗೆ 15% ನೋಡಿ, ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿಯನ್ನ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 7.5% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಪಂಗಡದವರಿಗೆ 7.5% ಮೀಸಲಾತಿಯನ್ನು ನೀಡಲಾಗಿದೆ. ನೋಡಿ, ಅವಕಾಶಗಳನ್ನು ವಿಸ್ತರಣೆ ಮಾಡಿಕೊಟ್ಟಿರುವುದಷ್ಟೇ ಅಲ್ಲದೆ ಮೀಸಲಾತಿಯನ್ನು ಕೂಡ ಕೊಡಲಾಗಿದೆ. ಪರಿಶಿಷ್ಟ ಜಾತಿಯವರಿಗೆ 15% ಆಯ್ತಪ್ಪ ಅಂತಂದ್ರೆ ಪರಿಶಿಷ್ಟ ಪಂಗಡದವರಿಗೆ 7.5% ಮೀಸಲಾತಿಯನ್ನು ಉದ್ಯೋಗ ಅವಕಾಶಗಳಲ್ಲಿ ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವರ್ಗಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕಲ್ಪಿಸುವ ಒಂದು ಉದ್ದೇಶದಿಂದ ಉನ್ನತ ಸ್ಥಾನಗಳಿಗೆ ಬಡ್ತಿಯನ್ನು ಕೂಡ ಮೀಸಲಾತಿಯನ್ನು ಕೊಡಲಾಗಿದೆ. ನೋಡಿ, ಇವಾಗ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಅಪಾಯಿಂಟ್ಮೆಂಟ್ ಆಗ್ಬಿಡ್ತು ಅಂತಂದ್ರೆ ಉನ್ನತ ಶ್ರೇಣಿಗೋಸ್ಕರ ಪ್ರಮೋಷನ್ ಆಗೋದಕ್ಕೋಸ್ಕರ ಅವ್ರಿಗೆ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಏನು ಮಾಡಿದ್ದಾರೆ, ಇಂತಿಷ್ಟು ಅವಕಾಶಗಳು ಅಂತ ಕೂಡ ಕೊಟ್ಟಿದ್ದಾರೆ. ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಜಾತಿಯವರಿಗೆ ಯಾವುದು ಮೀಸಲಾತಿ ಅಂತ ಇದೆ, ಅದನ್ನು ಕೂಡ ಇಲ್ಲಿ ಹೇಳ್ತಾ ಅಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮತ್ತು ವಯೋಮಿತಿಯಲ್ಲಿ ಸಡಲಿಕೆ ಕೂಡ ಇದೆ. ಹೌದಾ? ಹಾಗೆ ಅರ್ಹತಾ ಮಾನದಂಡಗಳಲ್ಲಿ ವಿನಾಯಿತಿ ಇದೆ. ಅನುಭವದ ಮಿತಿಯ ಸಡಿಲಿಕೆ ಕೂಡ ಇದರಲ್ಲಿದೆ. ನೋಡಿ, ಈ ಜಾತಿಗಳಿಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ಕೂಡ ಕನ್ಸೆಷನ್ ಅಂತ ಇದೆ. ಯಾಕಪ್ಪ ಅಂತಂದ್ರೆ ವಯೋಮಿತಿಯ ಸಡಿಲಿಕೆ ಇದೆ. ಯಾವುದು ಅರ್ಹತಾ ಮಾನದಂಡಗಳಲ್ಲಿ ಅಂದ್ರೆ ಈ ಜಾಬ್ ತಗೊಳ್ಳೋದಕ್ಕೆ ಈ ಅರ್ಹತೆಯನ್ನು ಹೊಂದಿರಬೇಕು ಅಂದಾಗ ಮಾತ್ರ ಈ ಕೆಲಸ ಅವರಿಗೆ ಸಿಕ್ಕುತ್ತೆ ಅನ್ನೋ
ಯಾವುದು ಒಂದು ವಿಷಯ ಇದೆಯಲ್ಲ ಅದರಲ್ಲೂ ಕೂಡ ಅರ್ಹತಾ ಮಾನದಂಡದಲ್ಲೂ ಕೂಡ ಯಾವುದು ವಿನಾಯಿತಿಯನ್ನು ಕೊಡಲಾಗಿದೆ, ಸಡಿಲಿಕೆಯನ್ನು ಕೊಡಲಾಗಿದೆ ಮತ್ತು ಅನುಭವದ ಮಿತಿಯಲ್ಲಿ. ಇವಾಗ ಎಲ್ಲ ಯಾವುದು ಜಾತಿಯವರಿಗೆ ಇಂತಿಷ್ಟು ವರ್ಷಗಳ ಮೀಸಲಾತಿಯ ಇಂತಿಷ್ಟು ವರ್ಷಗಳ ಅನುಭವ ಇರಬೇಕು ಅಂತ ಇದ್ರೆ, ಬಟ್ ಈ ಜಾತಿಗಳಿಗೆ ಆ ಅನುಭವದಲ್ಲೂ ಕೂಡ ಸಡಿಲಿಕೆಯನ್ನು ಕೊಡಲಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಉದ್ಯೋಗದ ಅವಕಾಶಗಳಲ್ಲಿ ಕೂಡ ಏನು ಮಾಡಿದ್ದಾರೆ, ಇವರು ವಿಸ್ತರಣೆ ಕೊಟ್ಟಿರೋದಷ್ಟೇ ಅಲ್ಲದೆ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದನ್ನ ನಾವು ಯಾವುದು ಇಂಪಾರ್ಟೆಂಟ್ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5th ಪಾಯಿಂಟ್, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ಪಂಚವಾರ್ಷಿಕ ಯೋಜನೆಗಳ ಮೂಲಕ 5 ವರ್ಷಕ್ಕೊಂದ್ಸರಿ ಬರ್ತಿರ್ತಕ್ಕಂಥ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣವನ್ನು ಕಾಯ್ದುಕೊಳ್ಳಬೇಕು. ಪರಿಶಿಷ್ಟ ಜಾತಿಗಳಿಗೋಸ್ಕರನೇ ಇಂತಿಷ್ಟು ಮೀಸಲಾತಿಯನ್ನು ಕೊಟ್ಟು ಯಾಕೆ ಕೊಡಬೇಕು? ಯಾಕಪ್ಪ ಅಂದರೆ ಅವರು ಅಭಿವೃದ್ಧಿನ ಹೊಂದಬೇಕು, ಸರ್ವತೋಮುಖವಾಗಿ ಅಭಿವೃದ್ಧಿನ ಹೊಂದಬೇಕು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಯಾವ ಯಾವುದು ಸಮಾಜದಲ್ಲಿ ವ್ಯವಸ್ಥೆಗಳಿದಾವೋ ಆ ಎಲ್ಲ ವ್ಯವಸ್ಥೆಗಳಿಂದಲೂ ಕೂಡ ಸರ್ವತೋಮುಖವಾಗಿ ಇವರು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪಂಚವಾರ್ಷಿಕ ಯೋಜನೆಯನ್ನು ಕೂಡ ಇವುಗಳ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇವು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಾಗ್ತಾ ಹೋಗ್ತಾ ಇದ್ದಾವೆ. ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ವಿಶೇಷ ಆದ್ಯತೆಯನ್ನು ನೀಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಆದ್ಯತೆಗಳಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 6ನೇ ಪಂಚವಾರ್ಷಿಕ ಯೋಜನೆ ಅದು ಯಾವಾಗ ಜಾರಿಗೆ ಬಂತು ಅಂದ್ರೆ ಪಂಚವಾರ್ಷಿಕ ಯೋಜನೆ ಇದು 1980ರಿಂದ 85ರವರೆಗೆ ಈ ವರ್ಷದಲ್ಲಿ 6ನೇ ಪಂಚವಾರ್ಷಿಕ ಯೋಜನೆ ನಡೆಯಿತು. ಹೌದಾ? ಈ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ 3 ಸಮಗ್ರ ಯೋಜನೆಗಳನ್ನ ಅದು ಜಾರಿಗೆ ತೆಗೆದುಕೊಂಡು ಬಂತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಏನ್ ಮಾಡಿದ್ರು, ಯಾವುದು ಕೆಲವೊಂದು 3 ರೀತಿಯಾಗಿರ್ತಕ್ಕಂಥ ಯಾವುದು ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬಂದರು. ಆ ಯೋಜನೆಗಳು ಯಾವಪ್ಪ ಅಂತಂದ್ರೆ ಒಂದು ವಿಶೇಷ ಘಟಕ ಯೋಜನೆ, ಇದನ್ನ SCA ಅಂತ ಕರಿತೀವಿ. SCP ಸಾರಿ ಅದ ಘಟಕ ಯೋಜನೆ. ಸೆಕೆಂಡ್ ಒನ್ ವಿಶೇಷ ಕೇಂದ್ರ ನೆರವು, SCA. ಹೌದಾ? ನೆಕ್ಸ್ಟ್ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ. 3rd ಪಾಯಿಂಟ್ SCDC. ವಿಶೇಷ ಘಟಕ ಯೋಜನೆ, ಶೆಡ್ಯೂಲ್ಡ್ ಕಮಿಷನ್ ಸ್ಪೆಷಲ್ ಕಂಪೋನೆಂಟ್ ಸ್ಪೆಷಲ್ ಕಂಪೋನೆಂಟ್ ಪ್ಲಾನ್ ಅಂತ SCP ಸ್ಪೆಷಲ್ ಕಂಪೋನೆಂಟ್ ಪ್ಲಾನ್ ಅಂಡ್ ಸ್ಪೆಷಲ್
ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಒಂದು, ಇದು ಶೆಡ್ಯೂಲ್ಡ್ ಕ್ಯಾಸ್ಟ್ ಡೆವಲಪ್ಮೆಂಟ್ ಕಮಿಷನ್ ಅಂತ, ಸಾರಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ, SCDC ಅಂದ್ರೆ, ಹೌದಾ. ಈ ರೀತಿಯಾಗಿರ್ತಕ್ಕಂಥ 3 ಯೋಜನೆಗಳನ್ನ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಅಂತ ಇದ್ದಾರೆ. ಅದರಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ಮಾಡಿದ್ರು, ಅದನ್ನು ಎಷ್ಟನೇ ವರ್ಷ 1980ರಿಂದ 85ನೇ ವರ್ಷದ ಒಳಗಡೆ 3 ರೀತಿಯಾಗಿರ್ತಕ್ಕಂಥ ವಿಶೇಷ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಆ ಯೋಜನೆಗಳಲ್ಲಿ ಅಂದ್ರೆ ಸಮಗ್ರ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಆ ಯೋಜನೆಗಳು ಯಾವಪ್ಪ ಅಂದ್ರೆ ಈ 3 ಯೋಜನೆಗಳಾಗಿದ್ದಾವೆ, ಹೌದಾ. ಈ ಯೋಜನೆಗಳ ಮೂಲಕ ಏನ್ ಮಾಡ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನ ಅಭಿವೃದ್ಧಿ ಪಡಿಸಬಹುದು. ಫಸ್ಟ್ ಒನ್ ಇದೆ ವಿಶೇಷ ಘಟಕ ಯೋಜನೆ ಅಂತ ಒಂದಿದೆ. ಈ ವಿಶೇಷ ಘಟಕ ಯೋಜನೆ ಅಂದ್ರೆ ಸ್ಪೆಷಲ್ ಯಾವ್ದು ಕಂಪೋನೆಂಟ್ ಪ್ಲಾನ್ ಅಂತ ಇದೆ. ಇದರಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಕುಟುಂಬಗಳು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಅಗತ್ಯವಾಗಿರ್ತಕ್ಕಂಥ ನೆರವು ನೀಡುವುದು ಈ ಯೋಜನೆಯ ಉದ್ದೇಶವಾಗಿತ್ತು. ನೋಡಿ ಏನಾಗ್ತಾ ಇದೆ, ಪರಿಶಿಷ್ಟ ಜಾತಿಗಳ ಯಾವುದು ಜಾತಿಗೆ ಸೇರಿರ್ತಕ್ಕಂಥ ಕುಟುಂಬಗಳಿಗೆ ಅವ್ರು ಏನಾದರೂ ವ್ಯವಹಾರವನ್ನ ಅಥವಾ ಯಾವುದೋ ಒಂದು ಕೃಷಿ ಭೂಮಿಯನ್ನ ಹೊಂದಿದ್ರು ಅಂತಂದ್ರೆ ಅವುಗಳಲ್ಲಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಏನ್ ಮಾಡೋದು, ಅಗತ್ಯವಾಗಿರ್ತಕ್ಕಂಥ ನೆರವು ಯಾವುದು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ನೆರವನ್ನ ನೀಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಉದ್ದೇಶನ ಹೊಂದ್ಬಿಟ್ಟು ಈ ಯೋಜನೆಗಳನ್ನ ಅಥವಾ ವಿಶೇಷ ಘಟಕ ಯೋಜನೆ ಅನ್ನೋದನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಯಾವುದು ಪರಿಶಿಷ್ಟ ಜಾತಿಯವರಿಗೆ ಲಾಭದಾಯಕವಾಗಬಹುದಾದಂಥ ಅಭಿವೃದ್ಧಿ ಯೋಜನೆಗಳನ್ನು ಗುರುತಿಸಬೇಕು. ಯಾವ ಹೊಸ ಯೋಜನೆಗಳಿದ್ದಾವೆ ಪರಿಶಿಷ್ಟ ಜಾತಿಯವರಿಗೋಸ್ಕರ ಯಾವುದು ಜಾರಿಗೆ ಬಂದಿರತಕ್ಕಂಥ ಯೋಜನೆಗಳು ಯಾವ್ಯಾವು, ಆ ಯೋಜನೆಗಳು ಅವ್ರಿಗೆ ಎಷ್ಟು ಏನು ಮಾಡಬೇಕಪ್ಪ ಅಂದರೆ ಲಾಭವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವು ಯಾವ ಯೋಜನೆಗಳು ಅಂತ ಯಾವುದು ಕೇಂದ್ರ ಸರ್ಕಾರದಲ್ಲಿ ಬಂದಿರತಕ್ಕಂಥ ಯೋಜನೆಗಳಲ್ಲಿ ಗುರುತಿಸ್ತಾ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಯೋಜನೆಗಳ ಲಾಭ ದೊರೆಯಬಹುದಾದ ಕುಟುಂಬಗಳಿಗೆ ಅಗತ್ಯವಾಗಿರ್ತಕ್ಕಂಥ ಧನ ಸಹಾಯ ಕ್ರೋಢೀಕರಣ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾವ್ದು ನೋಡ್ರಿ, ಯಾವುದು ಅವಕಾಶಗಳನ್ನು ಲಾಭದಾಯಕವಾಗಬಹುದಾದಂಥ ಅಭಿವೃದ್ಧಿ ಯೋಜನೆಗಳನ್ನು ಗುರುತಿಸೋದಷ್ಟೇ ಅಲ್ಲದೆ ಮತ್ತು ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಷ್ಟೇ ಅಲ್ಲದೆ ಅವರ ಧನ ಸಹಾಯದಿಂದ ಅವರ ಕ್ರೋಢೀಕರಣ ಹೆಚ್ಚಾಗಬೇಕು. ಮುಂದಿನ ಪೀಳಿಗೆಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬರಬೇಕು. ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶವನ್ನ ಇದು ಹೊಂದಿದೆ ಅಂತ ನಾವು ತಿಳಿತಾ ಹೋಗ್ಬೋದು. ನೆಕ್ಸ್ಟು ವಿಶೇಷ ಕೇಂದ್ರ ನೆರವು ಅಂತ ಇದೆ. ಈ ವಿಶೇಷ ಕೇಂದ್ರ ನೆರವು ಅನ್ನೋದು ಕೂಡ ಬಡತನದ ರೇಖೆಯ ಕೆಳಗಿರುವ ಗರಿಷ್ಠ ಸಂಖ್ಯೆಯ ಪರಿಶಿಷ್ಟ ಜಾತಿ ಕುಟುಂಬಗಳ ಪ್ರಗತಿಗೆ ನೆರವಾಗಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಧನ ಸಹಾಯವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, ಈ ಯೋಜನೆ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಯೋಜನೆಯಾಗಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಅಂದ್ರೆ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬಗಳಿಗೆ, ಪರಿಶಿಷ್ಟ ಜಾತಿಯಲ್ಲಿ ಇದಕ್ಕೆ ಬಡತನದ ರೇಖೆಯ ಕೆಳಗಿರ್ತಕ್ಕಂಥ ಗರಿಷ್ಠ ಸಂಖ್ಯೆಯ ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಏನು ಮಾಡೋದು, ಅವರ ಪ್ರಗತಿಗೋಸ್ಕರ ಕೇಂದ್ರ ರಾಜ್ಯಗಳಿಗೆ ಏನು ಮಾಡ್ತದೆ, ನೇರವಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಧನ ಸಹಾಯಗಳನ್ನು ಮಾಡ್ತಾ ಇದೆ. ಅವರ ಪ್ರಗತಿಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ಏನು ಮಾಡ್ತಾ ಇದೆ, ಕೆಲವೊಂದು ಕೇಂದ್ರ ಸರ್ಕಾರದಿಂದ ನೇರವಾಗಿ ಧನ ಸಹಾಯ ರಾಜ್ಯಗಳಿಗೆ ನೀಡೋದು ಇದರ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ದೇಶವನ್ನ ಈ ವಿಶೇಷ ಕೇಂದ್ರ ನೆರವು ಅನ್ನೋದು ಹೊಂದಿತ್ತು ಅಂತ ತಿಳಿದು ಬರುತ್ತೆ. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ, ಶೆಡ್ಯೂಲ್ಡ್ ಕ್ಯಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ತಿಳ್ಕೊಬೋದು. ಈ ನಿಗಮವು ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಅಗತ್ಯ ಆರ್ಥಿಕ ನೆರವನ್ನು ಒದಗಿಸುವ ಕಾರ್ಯ ಮಾಡೋದಷ್ಟೇ ಅಲ್ಲದೆ ಬ್ಯಾಂಕ್ಗಳಿಗೂ ಸೇರಿದಂತೆ ಆರ್ಥಿಕ ಸಂಸ್ಥೆಗಳು ಮತ್ತು ಪರಿಶಿಷ್ಟ ಜಾತಿ ಕುಟುಂಬಗಳ ನಡುವೆ ಸಂಪರ್ಕದ ಕೊಂಡಿಯಂತೆ ಕೆಲಸವನ್ನು ನಿರ್ವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರಲ್ಲೂ ಕೂಡ ಈ ನಿಗಮಕ್ಕೆ ಧನ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದೆ. ನೋಡ್ರಿ, ಈ ನಿಗಮ ಅನ್ನೋದು ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಪರಿಶಿಷ್ಟ ಜಾತಿಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ, ಬ್ಯಾಂಕ್ ಇರ್ಬೋದು, ಆರ್ಥಿಕವಾಗಿರ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಸಹಕಾರಿ ಪತ್ತಿನ ಬ್ಯಾಂಕ್ಗಳಿರ್ಬೋದು, ಹೌದಾ, ಯಾವುದಾದ್ರೂ ಒಂದು ಮೂಲಕ ಏನು ಮಾಡೋದು, ಪರಿಶಿಷ್ಟ ಜಾತಿಗಳಿಗೆ ಮತ್ತು ಈ ಬ್ಯಾಂಕ್ಗಳಿಗೆ, ಆರ್ಥಿಕ ಸಂಸ್ಥೆಗಳಿಗೆ ಮತ್ತು ಈ ಕುಟುಂಬಗಳಿಗೆ
ಒಂದು ಕೊಂಡಿಯಂತೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಇವರು ಆರ್ಥಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶವನ್ನ ಹೊಂದಿತ್ತು. ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಗುರುತಿಸಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಆ ರೀತಿಯ ಅವಕಾಶಗಳನ್ನ ಕೊಟ್ಟಾಗ ಇವರು ಏನಂತಾರೆ, ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅನ್ನೋ ಒಂದು ವಿಷಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಿದ್ರು, ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಅಭಿವೃದ್ಧಿ ಕ್ರಮಗಳಲ್ಲಿ ಇವಿಷ್ಟು ಪಾಯಿಂಟ್ಸ್ಗಳು ಬರ್ತಾ ಹೋಗ್ತವೆ. ಹೌದಾ? ಎಸ್, ಓಕೆ. ನೆಕ್ಸ್ಟ್, ಇದು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ನಿಮಗೆ ಗೊತ್ತಾಗ್ತಾ ಹೋಯ್ತು. ಹೌದಾ? ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಇದೆ. ಇದು 5 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್ ಅಥವಾ ಒಂದೊಂದ್ಸರಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಗಳು ನಾನು ಇತ್ತಪ್ಪ ಅಂತಂದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಒಂದೊಂದ್ಸರಿ ಇದನ್ನ 10 ಮಾರ್ಕ್ಸ್ ಕೂಡ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ಆಕ್ಚುಲಿ ಇದು 10 ಮಾರ್ಕ್ಸ್ ಬರ್ತಕ್ಕಂಥ ವಿಷಯಗಳು ಇದರಲ್ಲಿ ಇಲ್ಲೇ ಇಲ್ಲ, ಬಟ್ ಆದ್ರೂ ಕೂಡ 10 ಮಾರ್ಕ್ಸ್ ಕೇಳಿದ್ದಾರೆ. ಹೌದಾ? ಅದು ಯಾವಪ್ಪ ಅಂತಂದ್ರೆ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಅಂತ ಇದೆ. ನೋಡಿ, ನಿವಾರಣೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ, ಅಂಬೇಡ್ಕರ್ ಅವರ ಪಾತ್ರ ಅಂತ ಇದು 5 ಮಾರ್ಕ್ಸ್ ಬರ್ತಕ್ಕಂಥ ಕ್ವಶನ್, 5 ಅಂಕದ ಪ್ರಶ್ನೆ. ಅಥವಾ ಇದನ್ನ ಮಿಸ್ ಆಗಿ 10 ಮಾರ್ಕ್ಸ್ ಕೂಡ ಕೇಳ್ತಾರೆ. ಹೌದಾ? ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ಕೇಳ್ರಿ, ಗಮನ ಇಟ್ಟು ಕೂಡ ಓದ್ಕೊಳ್ಳಿ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ, ಅಂಬೇಡ್ಕರ್ ಅವರ ಪಾತ್ರ ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಸ್ವತಂತ್ರ ಚಳುವಳಿ ಇರ್ಬೋದು ಅಥವಾ ಅಸ್ಪೃಶ್ಯತೆ ನಿವಾರಣೆಗಳು ಇವೆರಡರೂ ಒಂದೇ ರೀತಿಯಾಗಿರ್ತಕ್ಕಂಥ ಚಳುವಳಿಗಳು ಅಂತ ಅನ್ಕೋಬಹುದು. ಹೌದಾ? ಯಾಕಪ್ಪ ಅಂತ ಅಂದ್ರೆ ಸ್ವತಂತ್ರ ಚಳವಳಿ ಮತ್ತು ಅಸ್ಪೃಶ್ಯತೆ ನಿವಾರಣೆ ಇವೆರಡರಲ್ಲೂ ಕೂಡ ಗಾಂಧೀಜಿಯವರು ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಗಳನ್ನು ಹೊಂದಿದ್ರು ಅಂತ ತಿಳಿದು ಬರ್ತಾ ಇದೆ. ಇಲ್ಲಿ ನಾವು ಇವಾಗ ಫಸ್ಟ್ ಮೊದಲನೇದಾಗಿ ಗಾಂಧೀಜಿಯವರ ಬಗ್ಗೆ ನೋಡ್ತಾ ಹೋಗೋಣ. ಗಾಂಧೀಜಿಯವರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಇವರು ಏನ್ ಮಾಡಿದಪ್ಪ ಅಂದ್ರೆ ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರೋಧಿಯಾಗಿದ್ದರು. ಅದಕ್ಕೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ, ಇವರು ಯಾರು ಅಸ್ಪೃಶ್ಯರು ಅಂತ ಇವರನ್ನ ಕರೆಯೋ ಬದಲಾಗಿ ಇವರು ದೇವರ ಮಕ್ಕಳು, ಅದಕ್ಕೆ ಇವರನ್ನ ಹರಿಜನ ಅನ್ನೋ ಒಂದು ಹೆಸರಿನಿಂದ ಗುರುತಿಸೋಣ ಅನ್ನೋ ಒಂದು ಪದವನ್ನು ಸೂಚಿಸಿದ್ರು. ಹರಿಜನ ಅನ್ನೋ ಒಂದು ಪದವನ್ನು ಸೂಚಿಸಿದ್ರು. ಹರಿ ಅಂದ್ರೆ ಕೃಷ್ಣ, ವಾಸುದೇವ, ಅವರ ಮಕ್ಕಳೇ ಈ ಹರಿಜನ, ದೇವರ ಮಕ್ಕಳು. ಇವರನ್ನ ಅಸ್ಪೃಶ್ಯರು ಅಂತ ಕರೆಯುವ ಹಾಗಿಲ್ಲ, ಇವರು ಅಸ್ಪೃಶ್ಯತಾ ವಿರೋಧಿಗಳಾಗಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹೀಗೆ ತಮ್ಮ ಕ್ರಿಯೆ ಮತ್ತು ಆಲೋಚನೆಯಲ್ಲಿಯೂ ಕೂಡ ಅದಕ್ಕೆ ಬದ್ಧರಾಗಿದ್ರು. ಕೇವಲ ಅದನ್ನ ಮಾತಿನ ರೂಪದಲ್ಲಷ್ಟೇ ಅಲ್ಲ, ಅವರು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮತ್ತು ಅವರು ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಆಲೋಚನೆಯಲ್ಲೂ ಕೂಡ ಈ ಅಸ್ಪೃಶ್ಯತೆಯ ಪ್ರಮುಖ ವಿರೋಧಿಗಳಾಗಿದ್ರು ಅಂತ ಕೂಡ ಗಾಂಧೀಜಿಯವರನ್ನ ಗುರುತಿಸಬಹುದು. ಹೌದಾ? ಈ ರೀತಿಯಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಅಸ್ಪೃಶ್ಯರ ಸಮಸ್ಯೆಗಳನ್ನ ಇವರು ಅರಿತುಕೊಂಡಿದ್ರು. ಯಾಕಪ್ಪ ಅಂತಂದ್ರೆ ಅವರ ಆಲೋಚನೆಯಲ್ಲಿ, ಮಾತಿನಲ್ಲಿ, ಅವರ ಮಾಡ್ತಿರ್ತಕ್ಕಂಥ ಕ್ರಿಯೆಯಲ್ಲೂ ಕೂಡ ಏನಾಗ್ತಾ ಇತ್ತು, ಅವರು ವಿರೋಧಿಗಳು ಅಂತ ಗುರುತಿಸಿಕೊಳ್ತಾ ಇದ್ರು. ಯಾಕೆಂದ್ರೆ ಅವರ ಸಮಸ್ಯೆಗಳನ್ನ ಅರಿತುಕೊಂಡಿದ್ರು.
ಅಸ್ಪೃಶ್ಯರು ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ರು. ಅದಕ್ಕೋಸ್ಕರ ಅವರು ಅದು ತಿಳಿದಿದ್ರು. ಪ್ರಾರ್ಥನೆ, ಪೂಜೆ, ಕೀರ್ತನೆಗಳಲ್ಲಿ ಅವರು ಭಾಗಿಯಾಗುವಂತೆ ಮಾಡಿದ್ರು. ಯಾವುದೇ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರಲಿ, ಎಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆಗಳನ್ನು, ಸಾರ್ವಜನಿಕವಾಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇರಲಿ ಮತ್ತು ಕೀರ್ತನೆಗಳನ್ನು ಮಾಡ್ತಾ ಇರಲಿ, ದೇವಸ್ಥಾನಗಳಾಗಿರಲಿ, ಎಲ್ಲದರಲ್ಲೂ ಕೂಡ ಇವರ ಪ್ರವೇಶವನ್ನು ಏನು ಮಾಡ್ತಾ ಇದ್ರು, ಯಾವುದು ಭಾಗಿಯಾಗುವಂತೆ, ಪ್ರವೇಶ ಹೊಂದುವಂತೆ ಉದ್ದೇಶವನ್ನು ಹೊಂದಿದ್ರು. ಅದರ ಕಳಕಳಿಯನ್ನು ಯಾವುದು ಬಯಸ್ತಾ ಇದ್ರು ಅನ್ನೋದು ತಿಳಿದು ಬರ್ತಾ ಇದೆ. ನೆಕ್ಸ್ಟು ಯಾವುದು ಭಾಗಿಯಾಗುವಂತೆ ಅವರು ಮಾಡಿದ್ರು ಕೂಡ. ಮತ್ತು ಹರಿಜನ ಮತ್ತು ಹಾಗೂ ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಹರಿಜನರ ಸ್ಥಿತಿಗತಿಗಳನ್ನು ಕುರಿತು ಗಾಂಧೀಜಿಯವರು ಸಾಕಷ್ಟು ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಹರಿಜನ ಮತ್ತು ಯಂಗ್ ಇಂಡಿಯಾ ಇವು ಗಾಂಧೀಜಿಯವರ ಪ್ರಮುಖವಾದ ಪತ್ರಿಕೆಗಳು. ಹರಿಜನ ಮತ್ತು ಯಂಗ್ ಇಂಡಿಯಾ. ಇದರಲ್ಲಿ ಏನ್ ಮಾಡಿದ್ರಪ್ಪ ಗಾಂಧೀಜಿಯವರು, ಯಾವುದು ಅಸ್ಪೃಶ್ಯರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅದು ತಿಳಿಸಿಕೊಟ್ಟಿದ್ರು. ಬರೀ ಈ ಪತ್ರಿಕೆಯಲ್ಲಿ ಪ್ರತಿ ಸಾರಿನೂ ಅಸ್ಪೃಶ್ಯರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬರೀತಾ ಇದ್ರು, ಈ ಪತ್ರಿಕೆಗಳಲ್ಲಿ ತಿಳಿಸ್ತಾ ಇದ್ರು ಅನ್ನೋದಿಲ್ಲಿ ತಿಳಿದು ಬರ್ತಾ ಇದೆ. ಅದರ ಮೂಲಕ ಸಾಮಾನ್ಯ ಜನರಲ್ಲಿ ಅದರದ್ದು ಯಾವುದು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಕೂಡ ಇವರು ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಅವರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಪರಿಹಾರವಾಗಿ ಕಾನೂನಾತ್ಮಕ ಕ್ರಮಗಳಿಗೆ ಸಲಹೆಯನ್ನು ಕೂಡ ನೀಡಿದರು. ಅವರು ಅನುಭವಿಸ್ತಿರ್ತಕ್ಕಂತಹ ಅನ್ಯಾಯಗಳಿಗೆ, ಶೋಷಣೆಗಳಿಗೆ, ದೌರ್ಜನ್ಯಕ್ಕೆ ಏನು ಮಾಡಿದ್ರು, ಇವರು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಸಲಹೆಯನ್ನು ಕೂಡ ನೀಡಿದ್ರು ಅಂತ ತಿಳಿದು ಬರ್ತಾ ಇದೆ. ಹೀಗೆ ತಾವೇ ಅಂದರೆ ಅವರು ಯೋಚನೆಯಲ್ಲಿ, ಬರೀ ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲೂ ಕೂಡ ಯಾವುದೋ ಅಸ್ಪೃಶ್ಯತೆ ಅನ್ನೋದನ್ನ ಬೇರೆ ಸಹಿತ ತೆಗೆದಾಗಬೇಕು, ಅಥವಾ ಅಸ್ಪೃಶ್ಯತೆ ಮಾಡ್ತಕ್ಕಂಥ ಜನರ ವಿರೋಧಿಗಳಾಗಿದ್ರು ಅಂತ ಹೇಳೋದಕ್ಕೆ ಸ್ವತಃ ಇವರೇ ಏನು ಮಾಡಿದ್ರಪ್ಪ ಅಂದರೆ ಶೌಚಾಲಯಗಳನ್ನು ಕ್ಲೀನ್ ಮಾಡಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಇವರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ನಮಗೂ ಕೂಡ ಗೊತ್ತಾಗಲಿ, ಬೇರೆಯವ್ರಿಗೂ ಕೂಡ ಅದು ಅರ್ಥ ಆಗಲಿ, ಅದಕ್ಕೋಸ್ಕರ ಸ್ವತಃ ತಾವೇ ಶೌಚಾಲಯಗಳನ್ನು ಶುಚಿಗೊಳಿಸುವ ಮೂಲಕ ಆದರ್ಶಪ್ರಾಯರಾಗಿ ನಿಲ್ತಾರೆ ಗಾಂಧೀಜಿಯವರು. ಮಹಾತ್ಮ ಗಾಂಧಿಯವರು ಏನು ಮಾಡ್ತಾರೆ, ಸ್ವತಃ ಅವರೇ ಶೌಚಾಲಯಗಳನ್ನು ಕ್ಲೀನ್ ಮಾಡೋದ್ರ ಮೂಲಕ ಆದರ್ಶಪ್ರಾಯರಾಗಿ ನಿಲ್ತಾರೆ. ಹೌದಾ? ಅಂದರೆ ಅವರ ಕೃತಿಯಲ್ಲೂ ಕೂಡ ಏನು ಮಾಡ್ತಾ ಬಂದರು, ನಾನು ಅಸ್ಪೃಶ್ಯತೆಯನ್ನು ಫಾಲೋ ಮಾಡ್ತಿರ್ತಕ್ಕಂಥ ಜನರಿಗೆ ವಿರೋಧಿಯಾಗಿದ್ದೀನಿ ಅಂತ ಇಲ್ಲಿ ಕ್ರಿಯೆಯಲ್ಲೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಕೇವಲ ಆಲೋಚನೆಗಳಲ್ಲಿ, ಕೇವಲ ಮಾತಿನಲ್ಲಿ ಅಷ್ಟೇ ಅಲ್ಲ, ನನ್ನ ಕಾರ್ಯದಲ್ಲೂ ಕೂಡ, ನನ್ನ ಕೆಲಸದಲ್ಲೂ ಕೂಡ ನಾನು ವಿರೋಧಿಯಾಗಿದ್ದೀನಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ. ಹೀಗೆ ತಮ್ಮ ನಿಸ್ವಾರ್ಥವಾದ ಮತ್ತು ಪ್ರಾಮಾಣಿಕವಾದ ಸೇವೆಗಳ ಮೂಲಕ ಹರಿಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ತಮ್ಮ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಮತ್ತು ಪ್ರಾಮಾಣಿಕತೆಯಿಂದ ಏನು ಮಾಡಿದ್ರು, ಅವು ಪ್ರಾಮಾಣಿಕತೆಯಿಂದ ಜನರ ಸೇವೆಗಳನ್ನು ಮಾಡಿದರು. ಯಾರು ಹರಿಜನ ಅಂತ ಕರೆದ್ರಲ್ಲ, ಆ ಜನರ ಸೇವೆಗಳನ್ನು ಮಾಡಿದರು. ಅದರ ಮೂಲಕ ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗೆ 1931ರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ಪೃಶ್ಯತೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಅಂತ ತಿಳಿದು ಬರ್ತಾ ಇದೆ. 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಸ್ಥಾಪನೆ ಆಯಿತು. ಆ ಫಸ್ಟ್ ಸ್ಥಾಪನೆ ಆದ ತಕ್ಷಣವೇ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಒಂದು ಸಮಿತಿಯನ್ನು ಏನು ಮಾಡಿದ್ರು, ರಚನೆ ಮಾಡಿದ್ರು. ಆ ಸಮಿತಿಗಳ ಮೂಲಕ ಏನು ಮಾಡಿದ್ರು, ಈ ಅಸ್ಪೃಶ್ಯತೆ ಅನ್ನೋದನ್ನ ತೆಗೆದುಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಬಂದರು. ಹೀಗೆ ಅದು ಆಗ ಬಂದಿರತಕ್ಕಂಥ ಯಾವುದು ಒಂದು ಒಂದು ಸಮಿತಿ ಅನ್ನೋದು ರಚನೆ ಆಯ್ತಲ್ಲ, ಆ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರ ಹರಿಜನ ಸೇವಕ ಸಂಘವು ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಅನ್ನೋದನ್ನ ನೀಡುತ್ತೆ. ಅಂದರೆ ನೋಡಿ, ಹರಿಜನ ಸೇವಕ ಸಂಘ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ ಗಾಂಧೀಜಿಯವರು.
ಸೇವಕ ಸಂಘ ಅನ್ನೋದನ್ನ ಪ್ರಾರಂಭ ಮಾಡೋದ್ರ ಮೂಲಕ ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ನೆರವು ಮತ್ತು ವಿದ್ಯಾರ್ಥಿ ವೇತನದ ಸೌಲಭ್ಯವನ್ನು ಕೂಡ ನೀಡೋದಕ್ಕೆ ಪ್ರಾರಂಭ ಮಾಡಿದರು. ಸ್ತ್ರೀ ಶಿಕ್ಷಣಕ್ಕಾಗಿ ದೆಹಲಿಯಲ್ಲಿ ಕಸ್ತೂರಿಬಾ ಬಾಲಿಕಾ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಸ್ತ್ರೀ ಶಿಕ್ಷಣಕ್ಕೆ ಕೂಡ ಇವರು ಆದ್ಯತೆಯನ್ನು ನೀಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಅದಕ್ಕೋಸ್ಕರ ಕಸ್ತೂರಿಬಾ ಬಾಲಿಕಾ ಆಶ್ರಮ ಅನ್ನೋದನ್ನ ದೆಹಲಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಹೌದಾ? ಹಾಗೆ ಸಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯಗಳನ್ನು ಕೂಡ ಪ್ರಾರಂಭ ಮಾಡಿದ್ರು. ಅಂದ್ರೆ ಇವರು ಸ್ತ್ರೀ ಶಿಕ್ಷಣಕ್ಕೆ ಒತ್ತನ್ನು ನೀಡಿದ್ರು. ಸ್ತ್ರೀಯರು ಶಿಕ್ಷಣವನ್ನು ಪಡಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಗಾಂಧೀಜಿಯವರು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳನ್ನು ತಿಳ್ಕೋಬಹುದು. ನೆಕ್ಸ್ಟು ಹರಿಜನ ಸೇವಕ ಸಂಘವು ದೇಶಾದ್ಯಂತ ಹಲವಾರು ಶಾಖೆಗಳನ್ನು ಹೊಂದಿದೆ. 120 ವಸತಿ ಶಾಲೆಗಳನ್ನು ನಿರ್ವಹಿಸ್ತಾ ಇದೆ. ಎಟ್ ಪ್ರೆಸೆಂಟ್ ಆಗಿ ಇಡೀ ದೇಶಾದ್ಯಂತ ಯಾವುದು ಹರಿಜನ ಸೇವಕ ಸಂಘ ಅನ್ನೋದು 120 ವಸತಿ ಶಾಲೆಗಳನ್ನು ನಿರ್ವಹಿಸ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಗಾಂಧೀಜಿಯವರು ಅಸ್ಪೃಶ್ಯರನ್ನ ಹರಿಜನರು ಎಂದು ಕರೀತಾರೆ. ಈ ಪದವನ್ನು ಮೊದಲು ಗುಜರಾತಿನ ಸಂತ ನರಸಿಂಹ ಮೆಹ್ತಾ ಅವರು ಬಳಸಿದಾದ್ರೂ ಕೂಡ ಗಾಂಧೀಜಿಯವರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದ್ರು ಅಂತ ತಿಳಿದು ಬರ್ತಾ ಇದೆ. ಹೌದಾ? ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿಯವರು ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಅದು ಹೇಗಪ್ಪ ಅಂದ್ರೆ ಅವರು ಕೇವಲ ಮಾತಿನಲ್ಲಿ ಮತ್ತು ಅವರು ಯಾವುದು ಆಲೋಚನೆಗಳಲ್ಲಿ ಅಷ್ಟೇ ಅಲ್ಲದೆ ತಾವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲೂ ಕೂಡ ಅದನ್ನು ಪ್ರೂವ್ ಮಾಡಿದ್ರು. ನಾನು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವವರ ವಿರೋಧಿಯಾಗಿದ್ದೀನಿ ಅನ್ನೋದನ್ನು ಕೂಡ ತಿಳಿಸಿದ್ರು. ಮತ್ತು ಸ್ವತಃ ಅವರೇ ಶೌಚಾಲಯಗಳನ್ನು ಯಾವುದು ಸ್ವಚ್ಛಗೊಳಿಸುವುದರ ಮೂಲಕ ಆದರ್ಶಪ್ರಾಯರಾಗಿ ನಿಲ್ತಾರೆ ಮತ್ತು ಸ್ತ್ರೀಯರ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಹೌದಾ? ಈ ರೀತಿಯಾಗಿ ಹಲವಾರು ರೀತಿಯ ಪತ್ರಿಕೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕ ಅಸ್ಪೃಶ್ಯರನ್ನ ಏನು ಮಾಡಬೇಕು, ಅಸ್ಪೃಶ್ಯರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾರೆ. ಹರಿಜನ ಅನ್ನೋ ಒಂದು ಪತ್ರಿಕೆ ಮತ್ತು ಯಂಗ್ ಇಂಡಿಯಾ ಅನ್ನೋ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡುವುದರ ಮೂಲಕ ಹರಿಜನರಲ್ಲಿ ಅಥವಾ ಅಸ್ಪೃಶ್ಯರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಗಾಂಧೀಜಿಯವರು ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಹೌದಾ? ಇದು ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಅಂಬೇಡ್ಕರ್ ಅವರ ಪಾತ್ರವನ್ನು ನೋಡ್ತಾ ಹೋಗೋಣ. ಇವತ್ತಿಗೆ ಇಲ್ಲಿಂದ ನಾನು ಆನ್ಲೈನ್ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.